ಕಾರ್ಯಕ್ರಮದ ಮುಖ್ಯ ಧ್ಯೇಯೋದ್ದೇಶವಾಗಿದೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಕುಂತಲ. ನಮ್ಮ ಸಂಘದ ಹೆಸರು ಇಂದು ಪರಿಸರ ದಿನಾಚರಣೆಯನ್ನು ಆಚರಿಸಲು ನಾವು ನೀವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಸಾವಿತ್ರಿಬಾಯಿ ಫುಲೆ ಶ್ರೀಶಕ್ತಿ ಸಂಘದವರು ಆಯೋಜನೆ ಮಾಡಿದ್ದಾರೆ. ಪರಿಸರದ ವಿನಾಶದಿಂದಾಗಿ ಮಾನವನ ಜೀವನ ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳ ಜೀವನವು ಅಪಾಯದ ಅಂಚಿನಲ್ಲಿದೆ. ನಿಮ್ಮೆಲ್ಲರ ಉಳಿವಿಗಾಗಿ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಪರಿಸರ ರಕ್ಷಣೆ ನಿಮ್ಮೆಲ್ಲರ ಹೊಣೆ. ಇದು ಮನಗಂಡು ಶ್ರೀಶಕ್ತಿ ಸಂಘಗಳ ಕರ್ತವ್ಯ ಕೇವಲ ಉಳಿತಾಯ ಮತ್ತು ಸಾಲ ನಿರ್ವಹಣೆ ಮಾತ್ರವಲ್ಲ, ಸಾಮಾಜಿಕ ಕಳಕಳಿಯನ್ನು, ಸಾಮಾಜಿಕ ಚಿಂತನೆಯನ್ನು ಹೊಂದಬೇಕೆಂದು ತೀರ್ಮಾನಿಸಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮ್ಮ ಶಾನಮಂಗಲ ಗ್ರಾಮದ ಸುತ್ತಮುತ್ತಲು, ನಿಮ್ಮೆಲ್ಲರ ಮನೆಯ ಸುತ್ತಮುತ್ತಲು ಪರಿಸರವನ್ನು ರಕ್ಷಿಸಿ, ಉಳಿಸಿ, ಬೆಳೆಸಿ, ಪರಿಸರದ ಪ್ರೇಮಿಗಳಾಗಲು ಬಯಸಿ ಇಂದು ಈ ಕಾರ್ಯಕ್ರಮವನ್ನು ಹುಟ್ಟಲು ಕಾರಣವಾಗಿದೆ. ಉದಾಹರಣೆಗೆ ಮೊನ್ನೆ ತಾನೇ ಹಬ್ಬಗಳು ಮಾಡಿದ್ವಿ, ನಿಮ್ಮೆಲ್ಲರಿಗೂ ಗೊತ್ತು, ತುಂಬಾ ವಿಜೃಂಭಣೆಯಿಂದ ಮಾಡಿದ್ವಿ ಅಲ್ವಾ. ಆ ಹಬ್ಬಕ್ಕೆ ಮುಖ್ಯವಾಗಿ ಆರತಿ ಎಲ್ಲ ಮಾಡಿದ್ವಿ. ಆ ಆರತಿಗೆ ಬೇಕಾದಂತ ಎಲ್ಲ ಹೂವು ಮತ್ತೊಂದು ಎಲ್ಲ ಬೇಕಾಗತ್ತಲ್ಲ, ಏನೇನು ಡೆಕೋರೇಷನ್ಗೆಲ್ಲ ಬೇಕು, ಅದೆಲ್ಲ ಪಾರ್ಕಿಂದನೇ ತಗೊಂಡ್ವಿ ಅಂತಾನೆ ಹೇಳ್ತೀವಿ. ತಗೊಂಡ್ರು ಅಂತಲ್ಲ, ತಗೊಂಡ್ವಿ ಅಂತಾನೆ ಹೇಳ್ತೀವಿ. ಆ ತಗೊಳ್ಳೋ ಸಂದರ್ಭದಲ್ಲಿ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಒಂದೆರಡು ಮರ, ದೊಡ್ಡ ಮರ, ಅಂತ ದೊಡ್ಡ ಮರನ ಬಗ್ಗಿಸಿ ಕೊಂಬೆಗಳೆಲ್ಲ ಮುಟ್ಟಾಕ್ತೀವಿ. ಒಂದು ದಿನದ ಖುಷಿಗಾಗಿ ಒಂದೆರಡು ಮರನ ಕೊಂಡ್ಬಿಟ್ಟಿದ್ದೀವಿ. ಸೊ ಆ ಮರಗಳನ್ನ ಮತ್ತೆ ನಾವು ನೆಟ್ಟಿ ಅದು ಬೆಳೆಸೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ ಮನೆಗೊಂದು ಮರ, ಊರಿಗೊಂದು ವನ ಅನ್ನೋದು ಉದ್ದೇಶದಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ.